ಟುಡೇ ಡಿಸ್ಕಷನ್ ಅಬೌಟ್ ಹ್ಯುಮನಿಸ್ಟಿಕ್ ಥೆರಪಿ, ಮಾನವತಾವಾದ ಅಂತ ಕರೀತಾರೆ. ಇದರ ಆಬ್ಜೆಕ್ಟಿವ್ಸ್ ಏನಪ್ಪ ಅಂದರೆ ಅಪ್ರಿಸಿಯೇಟ್ ಅಂಡ್ ಅನಲೈಸಿಂಗ್ ಥೆರಪೆಟಿಕ್ ಆಸ್ಪೆಕ್ಟ್ಸ್ ಆಫ್ ಸೈಕಾಲಜಿ ವಿತ್ ವೇರಿಯಸ್ ಥೆರಪೀಸ್. The outcomes is to understanding types of therapies on effective treatment and methods. What is humanistic therapy? In the late 1950s, humanism grew out of a need to address what some psychologists saw as the limitations and negative theories of behavioral and psychoanalytical schools of therapy. This was a new, more holistic approach that focused less on pathology, past experience, and environmental influences on a person's behavior, and more on the positive side of human nature. Around this time, psychotherapist Abraham Maslow developed a human hierarchy of needs and motivations, and fellow therapist ಕಾರ್ಲ್ ರೋಜರ್ಸ್ ಡೆವಲಪ್ಡ್ ಇಸ್ ಪರ್ಸನ್ ಸೆಂಟರ್ಡ್ ಅಪ್ರೋಚ್. ಇದು ಮಾನವತಾ ಚಿಕಿತ್ಸಾ ವಿಧಾನ ಅಂತ ಕರೀತಾರೆ. ಇದನ್ನು ಅಬ್ರಹಾಮ್ ಮ್ಯಾಸ್ಲೋ ಅವರು ಇದನ್ನ ಪ್ರಮುಖವಾಗಿ ಡೆವಲಪ್ ಮಾಡಿದಂಥ ಇವರು ಇದನ್ನು ಹ್ಯೂಮನ್ ಹೈರಾರ್ಕಿ ಆಫ್ ನೀಡ್ಸ್ ಆ್ಯಂಡ್ ಮೋಟಿವೇಶನ್ಸ್ ಅಂತ ಕರೀತಾರೆ. ಮಾನವನ ಅಗತ್ಯತೆಗಳ ಶ್ರೇಣಿ ಮತ್ತು ಅಭಿಪ್ರೇರಣೆಗೆ ಸಂಬಂಧಿಸಿದಂಥ ಒಂದು ಥೆರಪಿ ಆಗಿದೆ. ಈ ಥೆರಪಿನ ಪ್ರಮುಖವಾಗಿ 1950ರಲ್ಲಿ ಹ್ಯೂಮನಿಸಮ್ ಅಂತಕ್ಕಂಥ ಒಂದು ಇದರಲ್ಲಿ ಅದನ್ನು ಬರ್ತಾರೆ. ಇದರಲ್ಲಿ ಕೆಲವು ಸೈಕಾಲಜಿಸ್ಟ್ ಏನು ಮಾಡ್ತಾರೆ, ಲಿಮಿಟೇಷನ್ಸ್ ಆ್ಯಂಡ್ ನೆಗೆಟಿವ್ ಥಿಯರೀಸ್ ಆಫ್ ಬಿಹೇವಿಯರಲ್ ಆ್ಯಂಡ್ ಸೈಕೋ ಅನಾಲಿಟಿಕಲ್ ಸ್ಕೂಲ್ಸ್, ಅಂದರೆ ಮನುಷ್ಯನ ಋಣಾತ್ಮಕ ಒಂದು ಆಲೋಚನೆಗಳು ಮತ್ತು ಅದರ ಮನೋವಿಶ್ಲೇಷಣ ಸಂಬಂಧಪಟ್ಟಂತಹ ವರ್ತನೆಗಳನ್ನು ಚಿಕಿತ್ಸೆ ಮಾಡೋದ್ರ ಮೂಲಕ ಇದನ್ನು ಹೊಸದಾಗಿ ಜಾರಿಗೆ ಬರ್ತಾರೆ. ದಿಸ್ ಹೋಲಿಸ್ಟಿಕ್ ಅಪ್ರೋಚ್ ದಟ್ ಫೋಕಸ್ ಲೆಸ್ ಆನ್ ಪೆಥಾಲಜಿ, ಫಾಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಇಂದಿನ ಅನುಭವಗಳು ಮತ್ತು ಪರಿಸರದ ಪ್ರಭಾವ, ಈ ಎರಡೂ ವ್ಯಕ್ತಿಯ ವರ್ತನೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ. ಇಟ್ಸ್ ಅನ್ ಪಾಸಿಟಿವ್ ಸೈಡ್ ಆಫ್ ಹ್ಯೂಮನ್ ನೇಚರ್. ಅರೌಂಡ್ ದಿಸ್ ಟೈಮ್ ಸೈಕಾಲಜಿಸ್ಟ್ ಅಬ್ರಹಾಮ್ ಮ್ಯಾಸ್ಲೋ ಡೆವಲಪ್ಡ್ ಎ ಹ್ಯೂಮನ್ ಹೈರಾರ್ಕಿ motivation theory. Humanistic therapy evolved from those theories. Humanistic therapists believe people are inherently motivated to fulfill their internal needs and their individual potential to become self-actualization. ಈ ಸ್ವಯಂ ವಾಸ್ತವೀಕರಣ ಅಂತ ಏನು ಕರಿತೀವಲ್ಲ, ಅದಕ್ಕೆ ವ್ಯಕ್ತಿ ತನ್ನ ಬೇಸಿಕ್ ನೀಡ್ಸ್, ಇಂಟರ್ನಲ್ ಆಂತರಿಕ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವ ಹಂತಗಳಲ್ಲಿ ಫುಲ್ಫಿಲ್ ಮಾಡಿಕೊಂಡು ಮುಂದಿನ ಹಂತದಲ್ಲಿ ಅವನು ಮುಂದುವರಿಬೇಕಾದ ಅದನ್ನು ನಾವು ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಂತ ಕರಿತೀವಿ. ಸೆಲ್ಫ್ ಆ್ಯಕ್ಚುಲೈಸೇಷನ್ ಕ್ಯಾನ್ ಟೇಕ್ ಮೆನಿ ಫಾರಮ್ಸ್ ಇನ್ಕ್ಲೂಡಿಂಗ್ ಕ್ರಿಯೇಟಿವ್ endeavors, spiritual enlightenment, and a pursuit of wisdom or altruism. ಸೊ ಈ ಎಲ್ಲ ಕ್ಷೇತ್ರಗಳಲ್ಲೂ ಸಮೇತ ಈ ಒಂದು ಸೆಲ್ಫ್ ಆ್ಯಕ್ಚುಲೈಸೇಷನ್ ನಾವು ಕಾಣ್ತೀವಿ. ಇದು ಅವರ ಇಂಟರ್ನಲ್ ನೀಡ್ಸ್ನ ಮತ್ತು ಅವರ ಫುಲ್ಫಿಲ್ನೆಸ್ನ ಕ್ಲಿಯರ್ ಮಾಡಲಿಕ್ಕೆ ಇದು ಸಹಕಾರಿಯಾಗೋದನ್ನು ಕಾಣ್ತೀವಿ. ಆಲ್ಸೋ ನೋನ್ ಆ್ಯಸ್ ಹ್ಯುಮನಿಸಮ್, ಇದನ್ನೆಲ್ಲವನ್ನು ಸೇರಿ ನಾವು ಹ್ಯುಮನಿಸಮ್ ಅಥವಾ ಮಾನವತಾವಾದ ಅಂತ ಕರಿತೀವಿ. Humanistic therapy is a positive approach to psychotherapy that focuses on a person's individual nature. ಅವನ ವ್ಯಕ್ತಿತ್ವದ ಸಂಬಂಧಪಟ್ಟಂಥ ನೇಚರ್ಗೆ ಅದು ಡಿಪೆಂಡ್ ಆಗಿರುತ್ತೆ. ರಾದರ್ ದ್ಯಾನ್ ಕ್ಯಾಟಗರೈಸಿಂಗ್ ಗ್ರೂಪ್ಸ್ ಆಫ್ ಪೀಪಲ್ ವಿತ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಸ್ ಹ್ಯಾವಿಂಗ್ ದ ಸೇಮ್ ಪ್ರಾಬ್ಲಮ್. ಸೊ ಜನರಲ್ಲೂ ಸಮೇತ ಅಥವಾ ಜನರ ಗುಂಪಲ್ಲೂ ಸಮೇತ ಇದೇ ರೀತಿಯ ಡಿಫ್ರೆಂಟ್ ಆದಂಥ ಅಥವಾ ಸಿಮಿಲಾರಿಟಿ ಹೊಂದಾಣಿಕೆ ಇರತಕ್ಕಂಥ ಕ್ಯಾರೆಕ್ಟರ್ಸ್ನ ನಾವಲ್ಲಿ ಸಮಸ್ಯೆಗಳನ್ನು ಕಾಣ್ತೀವಿ. ಹ್ಯೂಮನಿಸ್ಟಿಕ್ ಥೆರಪಿ ಲುಕ್ಸ್ ಅಟ್ ದ ಹೋಲ್ ಪರ್ಸನ್, ನಾಟ್ ಓನ್ಲಿ ಫ್ರಮ್ ದ ಥೆರಪಿಸ್ಟ್ ವ್ಯೂ ಬಟ್ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ಇಂಡಿವಿಜುವಲ್ ಅಬ್ಸರ್ವಿಂಗ್ ದೇರ್ ಓನ್ ಬಿಹೇವಿಯರ್. ಈ ಹ್ಯೂಮನಿಸ್ಟಿಕ್ ಥೆರಪಿಯಲ್ಲಿ ಏನಾಗುತ್ತೆ ಅಂದರೆ ಇಡೀ ಪರ್ಸನ್ನ, ಓವರಾಲ್ ಪರ್ಸನ್ನ ಒಂದು ಅಬ್ಸರ್ವೇಷನಲ್ಲಿ ಇಡ್ತಾರೆ. ಈ ಅಬ್ಸರ್ವೇಷನ್ ಏನಾಗಿರುತ್ತೆ, ದ ಇಂಡಿವಿಜುವಲ್ ಅಬ್ಸರ್ವಿಂಗ್ ದೇರ್ ಓನ್ ಬಿಹೇವಿಯರ್, ಆ ಥರ ಸ್ವಂತ ವರ್ತನೆಗಳ ಮೇಲೆ ಅದು ಅಧ್ಯಯನ ಮಾಡ್ತಾ ಹೋಗ್ತಾರೆ. The emphasis is on a person's positive traits and behaviors and the ability to use their personal instinct to find wisdom, growth, healing and fulfillment within themselves. ಆ ವ್ಯಕ್ತಿಯ ಇನ್ಸ್ಟೆಂಟ್ ಆರ್ ಫೈಂಡ್ ವಿಸ್ಡಮ್, ಬುದ್ಧಿಶಕ್ತಿ ಆಗಿರ್ಬೋದು, ಬೆಳವಣಿಗೆ ಆಗಿರ್ಬೋದು, ಅದು ವಾಸಿ ಆಗ್ತಕ್ಕಂಥ ರೀತಿ ಆಗ್ಬೋದು, ಅಥವಾ ಅವನ
ತೃಪ್ತಿದಾಯಕವಾದಂಥ ಸ್ಥಿತಿ ಆಗ್ಬೋದು. ಇವೆಲ್ಲವೇನಾಗುತ್ತೆ ಆತನ ಪಾಸಿಟಿವ್ ಧನಾತ್ಮಕವಾದಂಥ ಗುಣಗಳ ಮೇಲೆ ಮತ್ತು ಆತನ ವರ್ತನೆಗಳ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಹ್ಯೂಮನಿಸ್ಟಿಕ್ ಥೆರಪಿ ಈಸ್ ಯೂಸ್ಡ್ ಟು ಟ್ರೀಟ್ ಡಿಪ್ರೆಷನ್, ಆಂಗ್ಸೈಟಿ, ಪ್ಯಾನಿಕ್ ಡಿಸಾರ್ಡರ್, ಪರ್ಸನಾಲಿಟಿ ಡಿಸಾರ್ಡರ್, ಸ್ಕಿಜೋಫ್ರೇನಿಯಾ, ಅಡಿಕ್ಷನ್ ಅಂಡ್ ರಿಲೇಷನ್ಶಿಪ್ ಇಶ್ಯೂಸ್ ಇನ್ಕ್ಲೂಡಿಂಗ್ ಫ್ಯಾಮಿಲಿ ರಿಲೇಷನ್ಶಿಪ್. ಈ ಮಾನವತಾ ಥೆರಪಿಯನ್ನು ಯಾವುದ್ಯಾವ್ದು ಬಳಸ್ತಾರಪ್ಪ ಅಂದರೆ ಡಿಪ್ರೆಷನ್ಗೆ, ಆಂಗ್ಸೈಟಿಗೆ, ಪ್ಯಾನಿಕ್ ಡಿಸಾರ್ಡರ್ಸ್ ಇದ್ದರೆ, ಪರ್ಸನಾಲಿಟಿ ಡಿಸಾರ್ಡರ್ ವ್ಯಕ್ತಿತ್ವ ವಿಕಾರ ಅಂತ ಏನು ಕರಿತೀವಲ್ಲ ಅದು, ಇಚ್ಛಿತ ರೋಗಕ್ಕೆ ಅಥವಾ ಸ್ಕಿಜೋಫ್ರೇನಿಯಾ ಅಂತ ಏನು ಕರಿತೀವಲ್ಲ ಅದು, ಅಡಿಕ್ಷನ್ ಮದ್ಯದ ಒಂದು ಅಮಲು ಅಂತ ಏನು ಕರಿತೀವಲ್ಲ ಅಥವಾ ಡ್ರಗ್ ಅಡಿಕ್ಷನ್ ಅಂತ, ಮತ್ತು ರಿಲೇಷನ್ಶಿಪ್ ಇಶ್ಯೂಸ್ ಅಂದರೆ ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ಸಂಬಂಧಗಳ ಬಗ್ಗೆ ಇರ್ತಕ್ಕಂಥ ಒಂದು ಸಮಸ್ಯೆಗಳು, ಹಾಗೂ ಫ್ಯಾಮಿಲಿ ರಿಲೇಷನ್ಶಿಪ್ ಅವರ ಒಂದು ಗಂಡ ಹೆಂಡತಿ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಇವುಗಳ ಒಂದು ರಿಲೇಷನ್ಶಿಪ್ಪನ್ನು ಇದು ಮಾಡಲಿಕ್ಕೆ ಟ್ರೀಟ್ಮೆಂಟ್ನ ಕೊಡ್ತಾರೆ. ಪೀಪಲ್ ವಿತ್ ಲೋ ಸೆಲ್ಫ್ ಎಸ್ಟೀಮ್ ಹೂ ಆರ್ ಹ್ಯಾವಿಂಗ್ ಟ್ರಬಲ್ ಫೈಂಡಿಂಗ್ ದೇರ್ ಪರ್ಪಸ್ ಆರ್ ರೀಚಿಂಗ್ ದೇರ್ ಟ್ರೂ ಪೊಟೆನ್ಷಿಯಲ್, who lack of feelings of wholeness, who are scaring for personal meaning, or who are not comfortable with themselves as they are may also benefit from humanistic therapy. ಈ ಹ್ಯೂಮನಿಸ್ಟಿಕ್ ಥೆರಪಿಯ ಒಂದು ಉಪಯೋಗವನ್ನು ಯಾರ್ಯಾರು ಪಡ್ಕೋಬೋದಪ್ಪ ಅಂದರೆ ಯಾರಲ್ಲಿ ಲೋ ಸೆಲ್ಫ್ ಎಸ್ಟೀಮ್ ಇದೆಯೋ ಅವರು, ಹೂ ಆರ್ ಹ್ಯಾವಿಂಗ್ ಟ್ರಬಲ್ ಫೈಂಡಿಂಗ್ ದೇರ್ ಪರ್ಪಸ್ ಆರ್ ರೀಚಿಂಗ್, ಅವರ ಒಂದು ಉದ್ದೇಶಗಳನ್ನು ಪರಿಪೂರ್ಣಗೊಳಿಸ್ತಕ್ಕಂಥ ಮತ್ತು ರೀಚ್ ಆಗ್ತಕ್ಕಂಥ ಸ್ಥಿತಿಯಲ್ಲಿ ಅವರೆಲ್ಲಿ ಪೊಟೆನ್ಷಿಯಲ್ ಅವ್ರು ಇಲ್ಲದೆ ಇರತಕ್ಕಂಥದ್ದು, ಮತ್ತು ಹೂ ಲ್ಯಾಕ್ ಫೀಲಿಂಗ್ಸ್ ಅಂದರೆ ಅವರಲ್ಲಿ ಭಾವನೆಗಳು ಕಡಿಮೆ ಇರತಕ್ಕಂಥದ್ದು, ಆ್ಯಂಡ್ ಹೂ ಆರ್ ಸ್ಕೇರಿಂಗ್ ಅವ್ರ ಪರ್ಸ್ನಲ್ ಮೀನಿಂಗ್ಸ್ ಅಂದರೆ ಅವರ ವೈಯಕ್ತಿಕದ ಸಂಬಂಧಗಳನ್ನು ಅವರು ಅರ್ಥ ಮಾಡ್ಕೊಳ್ಳದೇ ಇರತಕ್ಕಂಥವ್ರನ್ನ, ಇವರೆಲ್ಲ ಅವರು ಯಾರು ಈ ಒಂದು ಕಂಫರ್ಟ್ನೆಸ್ ಇರೋದಿಲ್ಲ ಅವರೆಲ್ಲರೂ ಇದರ ಒಂದು ಬೆನಿಫಿಟ್ನ ಪಡಿಬೋದು. ಹ್ಯೂಮನಿಸ್ಟಿಕ್ ಥೆರಪಿ ಈಸ್ ಎ ಟಾಕ್ ಥೆರಪಿ ದಟ್ ಎನ್ಕಂಫಸೈಸ್ ಎ ಗೆಸ್ಟಾಲ್ಟ್ ಅಪ್ರೋಚ್. ಇದೊಂದು ಗೆಸ್ಟಾಲ್ಟ್ ಅವರ ಒಂದು ಮಾದರಿಯಾಗಿದೆ. ಇದನ್ನು ಹೆಚ್ಚಾಗಿ ನಾವು ಮಾಡ್ತೀವಿ, ಇದನ್ನ ಟಾಕ್ ಥೆರಪಿ ಅಂತ ಕರಿತೀವಿ. ಇದು ಮಾತಿನ ಅಂದರೆ ಕ್ಲೈಂಟು ಮತ್ತು ಏನೋ ಕೌನ್ಸಿಲರ್ ನಡುವೆ ಆಗ್ತಕ್ಕಂಥ ಒಂದು ಇಂಟ್ರಾಕ್ಷನ್ ಆಗಿದೆ. ಹಾಗಾಗಿ ಇದನ್ನ ನಾವು ಟಾಕ್ ಥೆರಪಿ ಅಂತ ಕರಿತೀವಿ. ಎಕ್ಸ್ಪ್ಲೋರಿಂಗ್ ಹೌ ಎ ಪರ್ಸನ್ ಫೀಲ್ ಇನ್ ದ ಹಿಯರ್ ಆ್ಯಂಡ್ ಹೌ, ಇಲ್ಲಿ ಮತ್ತು ನಾವು ಬೇರೆ ಕಡೆ ಹೇಗೆ ಅಥವಾ ಆ ಟೈಮಲ್ಲಿ ಅವನು ಹೇಗೆ ಬಿಹೇವ್ ಮಾಡ್ತಾನೆ ಅಂತಕ್ಕಂಥದ್ದು, ರ್ಯಾದರ್ ದ್ಯಾನ್ ಟ್ರೈಯಿಂಗ್ ಟು ಐಡೆಂಟಿಫೈ ಫಾಸ್ಟ್ ಈವೆಂಟ್ಸ್ ದಟ್ ಲೀಡ್ ಟು ದೀಸ್ ಫೀಲಿಂಗ್ಸ್. ಹಿಂದಿನ ಅನುಭವಗಳು, ಹಿಂದಿನ ಒಂದು ಅಂಶಗಳು ಏನಾಗಿರುತ್ತೆ, ಈಗಿನ ಒಂದು ಭಾವನೆಗಳಿಗೆ ಹೇಗೆ ಪ್ರಭಾವನ ಬೀರ್ತವೆ, ಹೇಗೆ ಅವು ಹೊಂದಾಣಿಕೆಯನ್ನು ಮಾಡ್ಕೊಳ್ತವೆ ಅಂತ. ಅಡಿಷನಲಿ ದ ಹ್ಯೂಮನಿಸ್ಟಿಕ್ ಥೆರಪಿಸ್ಟ್ ಪ್ರೊವೈಡ್ಸ್ ಆ್ಯನ್ ಅಟ್ಮಾಸ್ಫಿಯರ್ ಆಫ್ ಸಪೋರ್ಟ್, ಎಂಪತಿ ಆ್ಯಂಡ್ ಟ್ರಸ್ಟ್ ದಟ್ ಅಲೋ ದ ಇಂಡಿವಿಜುವಲ್ ಟು ಶೇರ್ ದೇರ್ ಫೀಲಿಂಗ್ಸ್ ವಿತೌಟ್ ಫಿಯರ್ ಆಫ್ ಜಡ್ಜ್ಮೆಂಟ್. ಯಾವುದೇ ಭಾವನೆಗಳು ಅಥವಾ ಭಾವನೆಯನ್ನು ಭಯ ಇಲ್ದಲೇ ತನ್ನ ಭಾವನೆಗಳನ್ನು ಶೇರ್ ಮಾಡ್ಕೊಳ್ತಕ್ಕಂಥ ಮತ್ತು ನಂಬಿಕೆ ಇರತಕ್ಕಂಥ ಮತ್ತು ಎಂಪತಿ ಇರತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ದ ಥೆರಪಿಸ್ಟ್ ಡಸ್ ನಾಟ್ ಆ್ಯಕ್ಟ್ ಆ್ಯಸ್ ಆ್ಯನ್ ಅಥಾರಿಟಿ ಫಿಗರ್, ರಾದರ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕ್ಲೈಂಟ್ ಆ್ಯಂಡ್ ದ ಥೆರಪಿಸ್ಟ್ ಈಸ್ ಒನ್ ದ ಈಕ್ವಲ್. ಇಲ್ಲಿ ಬೇರೆ ಅವರು ಬೇರೆ ಇವ್ರು ದೊಡ್ಡವರು ಇವರಿದು ಅಂತ ಇಲ್ಲ, ಇಲ್ಲಿ ಕ್ಲೈಂಟು ಮತ್ತು ಥೆರಪಿಸ್ಟ್ ಏನಾಗಿರ್ತಾರೆ ಇಬ್ಬರೂ ಒಂದೇ ಥರ ಅಥವಾ ಈಕ್ವಲ್ ಆಗಿರೋದನ್ನು ಕಾಣ್ತೀವಿ. ಹ್ಯೂಮನಿಸ್ಟಿಕ್ ಥೆರಪಿ ಈಸ್ ಎ ಮೆಂಟಲ್ ಹೆಲ್ತ್ ಅಪ್ರೋಚ್ ದಟ್ ಎಂಫಸೈಸ್ ದ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಯುವರ್ ಟ್ರೂ ಸೆಲ್ಫ್ ಇನ್ ಆರ್ಡರ್ ಟು ಲೀಡ್ ದ ಮೋರ್ ಫುಲ್ಫಿಲ್ಲಿಂಗ್ ಲೈಫ್. ಹ್ಯೂಮನಿಸ್ಟಿಕ್ ಥೆರಪಿ ಅಂತಕ್ಕಂಥದ್ದು ಮಾನಸಿಕ ಆರೋಗ್ಯದ ಒಂದು ಮಾದರಿಯಾಗಿದ್ದು, ಇದು ಪ್ರಮುಖವಾಗಿ ಏನಾಗುತ್ತೆ ಅಂದರೆ ಸೆಲ್ಫ್ ಇನ್ ದ ಆರ್ಡರ್ ಅಂದರೆ ಅವರ ಒಂದು ವ್ಯಕ್ತಿಯ ಜೀವನದ ಫುಲ್ಫಿಲ್ನೆಸ್ನ ಮತ್ತು ಒಂದು ಅಗತ್ಯತೆಗಳನ್ನ ನೀಗಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಇಟ್ಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ದಟ್ ಎವ್ರಿ ಒನ್ ಆ್ಯಸ್ ದೇರ್ ಓನ್ ಯುನಿಕ್ಯೂ ವೇ ಆಫ್ ಲುಕಿಂಗ್ ಅಟ್ ದ ವರ್ಲ್ಡ್. ಪ್ರಪಂಚ ನೋಡ್ತಕ್ಕಂಥ ದೃಷ್ಟಿ ಒಬ್ಬೊಬ್ಬರದೊಂಥರ ಇರುತ್ತೆ, ಅವ್ರದೇ ಆದ ದೃಷ್ಟಿಯಲ್ಲಿ ಅದು ನೋಡ್ತಾರೆ. ದಿಸ್ ವ್ಯೂ ಕ್ಯಾನ್ ಇಂಪ್ಯಾಕ್ಟ್ ಯುವರ್ ಚಾಯ್ಸ್ ಆ್ಯಂಡ್ ಆ್ಯಕ್ಷನ್ಸ್. ನಿಮ್ಮ ಆಯ್ಕೆ ಮತ್ತು ನಿಮ್ಮ ನಟನದು ಆ್ಯಕ್ಷನ್ ಮೇಲೆ ಏನಾಗಿರುತ್ತೆ ಅದು ಡಿಪೆಂಡ್ ಆಗಿರುತ್ತೆ. ಹ್ಯೂಮನಿಸ್ಟಿಕ್ ಥೆರಪಿ ಆಲ್ಸೋ ಇನ್ವಾಲ್ವ್ a core belief that people are good at hear and capable of making the right choice for themselves. If you don't hold yourself in high regard, it is a harder to develop your fulfill potential. ಹ್ಯೂಮನಿಸ್ಟಿಕ್ ಥೆರಪಿಯಲ್ಲಿ ಏನಾಗಿರುತ್ತೆ ಅಂದರೆ ಕೋರ್ ಬಿಲೀಫ್ಸ್, ನಮ್ಮ ನಂಬಿಕೆಗಳು ಏನಿದಾವಲ್ಲ ಅವೆಲ್ಲವೂ ಜನರ ಮೇಲೆ ಇರ್ತಕ್ಕಂಥ ಉತ್ತಮ ನಂಬಿಕೆ ಮತ್ತು ಆ ಒಂದು ಆರ್ಟ್ಫುಲ್ನೆಸ್ಸಲ್ಲಿರ್ತಕ್ಕಂಥ ನಾವು ಕಾಣ್ತಾ ಹೋಗ್ತೀವಿ. ಸೊ ಈ ರೈಟ್ ಚಾಯ್ಸ್ನ ಅಥವಾ ಈ ಒಂದು ಇರ್ತಕ್ಕಂಥ ಒಂದು ನಂಬಿಕೆಗಳನ್ನು ನಾವು ಹೇಗೆ ತಗೊಳ್ತೀವಿ, ನಾವು ಹೇಗೆ ಅದನ್ನು ಡೆವಲಪ್ ಮಾಡ್ಕೊತೀವಿ ಅಂತಕ್ಕಂಥದ್ದು ನಮ್ಮ ಪೊಟೆನ್ಷಿಯಲ್ ಮೇಲೆ ಬಿಟ್ಟಿರುತ್ತೆ. ಹ್ಯೂಮನಿಸ್ಟಿಕ್ ಥೆರಪಿ ಇನ್ವಾಲ್ವ್ಸ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ವರ್ಲ್ಡ್ ವ್ಯೂ ಆ್ಯಂಡ್ ಡೆವಲಪಿಂಗ್ ಟ್ರೂ ಸೆಲ್ಫ್ ಅಕ್ಸೆಪ್ಟೆನ್ಸಸ್.
ಇದೊಂದೇನಾಗುತ್ತೆ ಅರ್ಥ ಮಾಡ್ಕೊಳ್ತಕ್ಕಂಥ ಮತ್ತು ಯುವರ್ ವರ್ಲ್ಡ್ ನಿಮ್ಮ ಪ್ರಪಂಚವನ್ನು ಏನದು ದೃಷ್ಟಿಕೋನವನ್ನು ನೋಡಲಿಕ್ಕೆ ಅಥವಾ ಅದು ಅಭಿವೃದ್ಧಿಪಡಿಸಲಿಕ್ಕೆ ಇದು ಸಹಕಾರಿಯಾಗಿರುತ್ತೆ. ದಿಸ್ ಈಸ್ ಅಕಾಂಪ್ಲಿಷ್ಡ್ ಪಾರ್ಟಿಲಿ ಥ್ರೂ ದ ಡೆವಲಪ್ಮೆಂಟ್ ಆಫ್ ಅನ್ಕಂಡೀಷನಲ್ ಪಾಸಿಟಿವ್ ರಿಗಾರ್ಡ್ both from others and from yourself. When you believe that others only respect you if you act a certain way, it is easy to fall into the trap of constantly feeling like you are not enough. Gestalt therapy. Gestalt therapy in Gestalt therapy, your personal experiences are key, along with describing what you are going through in your own words. It based on an underlying theory that unresolved conflict with others, including families, members, or romantic patrons, lead to distress. Gestalt therapy provides a state of safe emergency where you can explore in the present moment the things bothering you. For example, you might explore the belief that your opinion don't matter to your patron. Therapists help create the here and how atmosphere by asking what you are currently aware of or how certain emotions make you feel. You might use a range of techniques to do this, including role-playing, exaggerating a behavior, reenacting a scenario. For example, you might be asked to visualize a person you are having a conflict with sitting in an empty chair across from you. Then you will carry out a conversation as if the person were actually sitting there. ಉದಾಹರಣೆಗೆ ಹೇಳ್ಬೇಕಾದ್ರೆ ಒಬ್ಬ ವ್ಯಕ್ತಿಯನ್ನು ವಿಜುವಲೈಸ್ ಮಾಡಿದಾಗ ಅವನ ಜೊತೆ ಕಾನ್ಫ್ಲಿಕ್ಟ್ ಅಥವಾ ಸಿಟ್ಟಿಂಗ್ಸಲ್ಲಿ ಏನಾಗಿರುತ್ತೆ, ಎಂಟಿ ಚೇರಲ್ಲಿ ಇದ್ದಾಗ ಅದು ಏನಾಗುತ್ತೆ, ನಮಗೆ ಪರ್ಸನ್ ಆ್ಯಕ್ಚುಲಿ ಸಿಟ್ಟಿಂಗ್ ದೇರ್ ಇನ್ ದ ಫ್ರಂಟ್ ಆಫ್ ದ ಸೈಡ್. ಕ್ಲೈಂಟ್ ಸೆಂಟರ್ಡ್ ಥೆರಪಿ, ಕೇಂದ್ರೀರೋಹಿತ ಥೆರಪಿ ಅಂತ ಕರೀತಾರೆ. ಇದು ಆಲ್ಸೋ ನೋನ್ ಆ್ಯಸ್ ಪರ್ಸನ್ ಸೆಂಟರ್ಡ್ ಥೆರಪಿ ಅಂತಲೂ ಕರೀತಾರೆ, ಆ್ಯಂಡ್ ರಿಜೋರಿಯನ್ ಥೆರಪಿ ಅಂತಲೂ ಕರೀತಾರೆ. ದಿಸ್ ಅಪ್ರೋಚ್ ಈಸ್ ಕನ್ಸಿಡರ್ಡ್ ದ ಮೇನ್ ಟೈಪ್ ಆಫ್ ಹ್ಯೂಮನಿಸ್ಟಿಕ್ ಥೆರಪಿ. ಇದು ಮಾನವತಾ ಥೆರಪಿಯ ಒಂದು ಪ್ರಮುಖವಾದಂಥ ಒಂದು ಮಾದರಿಯಾಗಿದೆ. ಇಟ್ ಬೇಸ್ಡ್ ಆನ್ ದ ಐಡಿಯಾ ದಟ್ ಅಬ್ಸರ್ವಿಂಗ್ criticism or disapproval from other can distort the way you see yourself. This blocks personal growth and prevents you from living a fulfilling life, which in turn lead to mental distress. As the name suggests, it also places a lot of focus on developing a strong client-therapist relationship. Extensional therapy. Extensional therapy draw more from philosophy than most other approaches to mental health treatment. The goal of this approach is to help you understand how your existence, the concept of you as a whole person, affects you unique worldwide. Essential therapists help you understand and explore the meaning you give to things that happen in your life. With their guidance, you will learn to accepting responsibility for choice you make and realize the freedom you have to make changes that will give your life greater meaning. ಒಟ್ಟಾರೆ ಏನು ಹೇಳುತ್ತೆ ಅಂದರೆ, ಇಲ್ಲಿ ಅಬ್ರಾಹಂ ಲಿಂಕನ್ ಅವ್ರ ಪ್ರಕಾರ, ಅಬ್ರಾಹಂ ಮ್ಯಾಸ್ಲರ್ ಅವ್ರ ಪ್ರಕಾರ ಏನಾಗುತ್ತೆ ಅಂದರೆ, ಇಲ್ಲಿ ಈ ಒಂದು ಹ್ಯೂಮನಿಸ್ಟಿಕ್ ಥಿಯರಿ ಅಂತಕ್ಕಂಥದ್ದು ತನ್ನ ಬೇಸಿಕ್ ಹೈರಾರ್ಕೀಸ್ ಏನಿದೆಯಲ್ಲ, ಹೈರಾರ್ಕಿಯನ್ನು ಸ್ಟೇಜ್ ವೈಸ್ ಅವನು ಫುಲ್ಫಿಲ್ ಮಾಡ್ಕೊಂಡು ಬಂದಾಗ ಮಾತ್ರ ಅವನು ಸೆಲ್ಫ್ ಆ್ಯಕ್ಚುಲೇಷನ್ ಅಂತಕ್ಕಂಥದ್ದು ಬರುತ್ತೆ. ಯಾವಾಗ ಸೆಲ್ಫ್ ಆ್ಯಕ್ಚುಲೇಷನ್ ಬರುತ್ತೋ ಆಗ ವ್ಯಕ್ತಿ ಆಲ್ವೇಸ್ ಫೀಲಿಂಗಲ್ಲಿ ಅವನು ಗುಡ್ ಫೀಲಿಂಗಲ್ಲಿ ಇರ್ತಾನೆ, ಹ್ಯಾಪಿನೆಸ್ ಇರುತ್ತೆ, ಅವನಲ್ಲಿ ಗುಡ್ ಥಿಂಕಿಂಗ್ ಇರುತ್ತೆ. ಇವೆಲ್ಲವನ್ನು ನಾವು ಇಲ್ಲಿ ಕಾಣ್ಬೋದು ಅಂತಕ್ಕಂಥದ್ದನ್ನ ಈ ಒಂದು ಥೆರಪಿನಲ್ಲಿ ಹೇಳ್ತಾ ಹೋಗ್ತಾರೆ. ಇಷ್ಟು ಇದಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಮುಖವಾದಂಥ ಒಂದು